ಬೆಂಗಳೂರು ದಕ್ಷಿಣ ಜಿಲ್ಲೆಯ ರಾಮನಗರ ತಾಲೂಕಿನ ಬಿಡದಿ ಹೋಬಳಿಯ ಬೈರಮಂಗಲ ಕಂಚಿಗಾರನಹಳ್ಳಿ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಗ್ರೇಟರ್ ಬೆಂಗಳೂರು ಟೌನ್ಶಿಪ್ ಯೋಜನೆಯ ಭೂ ಸ್ವಾಧೀನಕ್ಕೆ ಮುಂದಾಗಿರುವ ರಾಜ್ಯ ಸರ್ಕಾರದ ಕ್ರಮ ವಿರೋಧಿಸಿ ರೈತರು ಪ್ರತಿಭಟನೆ ನಡೆಸುತ್ತಿದ್ದಾರೆ. ನಮ್ಮ ಭೂಮಿ ನಮ್ಮ ಹಕ್ಕು ಧ್ಯೇಯದೊಂದಿಗೆ ರೈತರು ಪ್ರತಿಭಟನೆಯಲ್ಲಿ ನಿರತರಾಗಿದ್ದು, ಜಮೀನನ್ನು ಯಾವುದೇ ಕಾರಣಕ್ಕೂ ಬಿಟ್ಟುಕೊಡುವುದಿಲ್ಲ ಎಂದು ರೈತರು ಹೋರಾಟ ನಡೆಸುತ್ತಿದ್ದಾರೆ. ಹೊಸರು ಬನ್ರಿ ಅಂಜಪುರಕ್ಕೆ ಬನ್ರಿ ದೂರದರ್ಶನದೊಂದಿಗೆ ರೈತ ಮಹಿಳೆ ಬೈರಮಂಗಲದ ಜ್ಯೋತಿ, ರಾಜ್ಯ ಸರ್ಕಾರದ ಭೂ ಸ್ವಾಧೀನ ವಿರೋಧಿಸಿ ನಿರಂತರ ಹೋರಾಟ ನಡೆಸುತ್ತಿದ್ದೇವೆ. ಹೀಗಿದ್ದರೂ ಅಧಿಕಾರಿಗಳು ರೈತರನ್ನು ನಿರ್ಲಕ್ಷಿಸಿದ್ದಾರೆ ಎಂದು ತಿಳಿಸಿದರು. ಎಲ್ಲ ರೈತರುಗಳು ವಿಷ ತಗೊಂಡು ಸತ್ತೋಗ್ತೀವಿ. ನಾವು ಔಷಧಿ ತಂದಿದ್ದೀವಿ. ನಾವು ಎಲ್ಲಾ ತರನ ನಾವು ಮಾಡ್ತಾ ಇದೀವಿ. ಎಲ್ಲಾ ತರನ ನಾವು ಹೋರಾಟಕ್ಕೆ ರೆಡಿ ಇದೀವಿ. ನಾವ್ ಯಾವ್ದೇ ಕಾರಣಕ್ಕೂ ನಮ್ ಭೂಮಿ ಕೊಡಲ್ಲ. ಅದು ಬೇಕೇ ಬೇಕು ಅಂದ್ರೆ ನಮ್ ಹೆಣ್ಗಳ ಮೇಲ್ ದಾಟ್ಕೊಂಡು ಅದು ಸರ್ವೆ ಮಾಡ್ಲಿ. ನಾವ್ ಯಾವ್ದೇ ಕಾರಣಕ್ಕೂ ಭೂಮಿ ನಾವು ಬಿಟ್ಕೊಡಲ್ಲ. ಕೊಡಲ್ಲ. ಭೂಹಿತ ರಕ್ಷಣಾ ಸಮಿತಿ ನಿರ್ದೇಶಕ ರಾಮಚಂದ್ರಪ್ಪ, ಭೂ ಸ್ವಾಧೀನವನ್ನು ವಿರೋಧಿಸಿ ಅಹೋರಾತ್ರಿ ಧರಣಿ ನಡೆಸುತ್ತಿದ್ದೇವೆ. ರೈತರು ತಮ್ಮ ಭೂಮಿಯನ್ನು ಉಳಿಸಿಕೊಳ್ಳಲು ಪಕ್ಷಾತೀತವಾಗಿ ಹೋರಾಟ ನಡೆಸುತ್ತಿದ್ದರೂ ರೈತರನ್ನು ಹತ್ತಿಕ್ಕುವ ಪ್ರಯತ್ನ ಸರಿಯಲ್ಲ ಎಂದರು. ನಾವು ಓಡಾಡ್ತಾ ಇದ್ದೀವಿ. ನಮ್ದೇನಪ್ಪ ಇಚ್ಛೆ ಅಂದ್ರೆ ನಮ್ಮ ಭೂಮಿನ ಉಳಿಸ್ಕೋಸ್ಕರ ನಾವು ರಕ್ತ ಕೊಟ್ಟರು ರಕ್ತ ಸುರಿಸೂ ಇಲ್ಲ, ನಮ್ಮ ಗೋಲಿಬಾರ್ ಮಾಡಿದ್ರು ಪರವಾಗಿಲ್ಲ, ನಮ್ಮ ಎದೆ ಮೇಲೆ ಕುಂತ್ಕೊಂಡು ಅವು ಥರ ಇರ್ತವ್ರೆ. ಏನೇ ಮಾಡಿದ್ರು ನಾವು ಭೂಮಿ ಕೊಡಲ್ಲ. ರೈತ ಚೇತನ್ ರಾಮ್, ಭೂ ಸ್ವಾಧೀನಕ್ಕೆ ರೈತರು ವಿರೋಧ ವ್ಯಕ್ತಪಡಿಸುತ್ತಿದ್ದರು. ರಾಜ್ಯ ಸರ್ಕಾರ ರೈತರ ಸಮಸ್ಯೆಯನ್ನು ಆಲಿಸುತ್ತಿಲ್ಲ ಎಂದು ಹೇಳಿದರು. ಯಾಕೆಂದ್ರೆ ಅನ್ನ ಹಾಕೋದು ಅವನೇನೆ, ಬೇರೆ ಯಾರು ಕೂಡ ಆಗಲ್ಲ. ರೈತರು ಬೆನ್ನೆಲುಬು ಯಾವತ್ತೂ ಮುರಿಬೇಡಿ. ಅರ್ಥ ಆಯ್ತಾ? ನಿಮ್ಮ ಬಂಡವಾಳ ಶಾಹಿತನ, ನಿಮ್ಮ ಬಂಡವಾಳ ಶಾಹಿ ಇದನ್ನೆಲ್ಲ ನೀವು ಇಟ್ಕೊಳ್ಳಿ. ದಯವಿಟ್ಟು ಇಲ್ಲಿ ಬಂದು ಮಾತಾಡ್ಬಿಟ್ಟು ಬಗೆಹರಿಸ್ಕೋಬೇಕು. ನಾಳೆಯಿಂದ ಯಾವುದೇ ಕಾರಣಕ್ಕೂ ನಾವು JMC ಸರ್ವೆಗಳನ್ನ ಮಾಡಕ್ಕೆ ಬಿಡೋದಿಲ್ಲ.